सोते होरे सोते होरे सोते होरे ನೀ ಮೊದಲ ಕೊನೆ ಆಸೆ ನನ್ನ ಎದೆಗೆ ಇರಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವೀಕ್ ನಾವು ಮನೆದೇವ್ರ ಪೂಜೆ ಹೋಗೋಣ ಅಂತ ಹೋಗಿದ್ವಿ. ಅಂದರೆ ಕಾರ್ ತೊಗೊಂಡ್ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಸೊ ಫ್ರೀಯಾಗಿತ್ತು, ಮನೆಯವ್ರಿಗೂ ರಜೆ ಇತ್ತು ಅಂತ ಹೋಗೋಣ ಅಂತ ಹೋಗಿದ್ವಿ. ಕುಂಸಲಿರೋದು ನಮ್ಮದು ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ. ಸೊ ಅಲ್ಲಿನ ಭಟ್ರಿಗೆ ಒಂಚೂರು ಪೂಜೆ ಮಾಡಿಕೊಡಿ, ನಾವು ಹೊಸ ಕಾರ್ ತೊಗೊಂಡಿದ್ದೀವಿ ಅಂತ ಹೇಳಿದ್ವಿ. ಖುಷಿಯಿಂದ ಪೂಜೆ ಮಾಡಿಕೊಟ್ರು. ಅಂದರೆ ಫಸ್ಟ್ ತೊಗೊಂಡಾಗ ಇಲ್ಲೇ ಗಣಪತಿ ದೇವಸ್ಥಾನದಲ್ಲಿ ಮಾಡಿಸಿದ್ವಿ. ಬಟ್ ಮನೆದೇವ್ರಿಗೆ ಹೋಗಬೇಕು ಅಂತಂದರೆ ಆಗಿರಲಿಲ್ಲ. ಸ್ವಲ್ಪ ಮನೆಯವರು ಮತ್ತು ಬ್ಯುಸಿ ಇದ್ದರು, ಅವರು ಇನ್ನೂ ಡ್ರೈವಿಂಗು ಪರ್ಫೆಕ್ಟ್ ಆಗಿಲ್ಲ ಅಂಥೇಳಿ ಹೋಗಿರಲಿಲ್ಲ. ಸೊ ಕುಂಸಿ ಹೋಗ್ಬರೋಣ ಅಂಥೇಳಿ ಹೋಗಿದ್ವಿ. ನನ್ನ ಮಗಳಿಗಂತೂ ಕಾರ್ ತೊಗೊಂಡಿದ್ದು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಎಲ್ಲಿಗಾರು ಹೋಗೋಣ ಅಂತ ಹೇಳ್ತಾನೆ ಇರ್ತಾಳೆ. ಸೊ ಹಾಗಾಗಿ ಮತ್ತೆ ಕುಂಸಿ ಹೋಗಿರಲಿಲ್ಲಲ್ಲ ಅಂಥೇಳಿ ಮತ್ತೊಂದು ಪೂಜೆ ಮಾಡಿಸ್ಕೊಂಬರೋಣ ಅಂಥೇಳಿ ಹೋಗಿದ್ವಿ. ಇನ್ನು ನಮ್ಮ ಕಾರಿಗೆ ಹೆಸರು ಏನೂ ಕೂಡ ಹಾಕಿಸಿಲ್ಲ. ಮನೆ ದೇವ್ರದ್ದೆಲ್ಲ ಹೆಸರೆಲ್ಲ ಹಾಕಿಸ್ಬೇಕು. ಅದಕ್ಕೆ ಮಗಳದೊಂದು ಹೆಸರು ಹಾಕಿಸ್ಬೇಕು ಕಾರಿಗೆ. ಬಟ್ ಮನೆಯವ್ರು ಶಿಕಾರಿಪುರದಲ್ಲಿರೋದ್ರಿಂದ ಕಾರ್ನ ಅಲ್ಲೇ ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೂ ಅಲ್ಲಿ ಸ್ಟಿಕ್ಕರ್ ಹಾಕ್ಸೋಕೆ ಹೋಗೋಕ್ಕಾಗಿಲ್ಲ. ಇಲ್ಲಿ ಬಂದಾಗಲೂ ಹೋಗೋಕ್ಕೆ ಆಗೋದಿಲ್ಲ, ಅವರು ಬ್ಯುಸಿ ಇರ್ತಾರೆ. ಬರೋದು ಸ್ಯಾಟರ್ಡೆ ಸಂಡೇ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಆಗ್ತಾಯಿಲ್ಲ, ಹಾಕಿಸ್ಬೇಕು. ಹೀಗಿದೆ ನಮ್ಮ ಕಾರ್ ರೆಡ್ ಬ್ಯೂಟಿ. ಮನೆಯವರು ಪೂಜೆ ಮಾಡಿದ್ರು, ಮಗಳು ಪೂಜೆ ಮಾಡಿದ್ಲು. ಅಲ್ಲಿಂದ ನಾವು ನೆಕ್ಸ್ಟ್ ಈ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೂಡ ಕುಂಸಿಲೇ ಇರೋದು, ಶನಿ ಮಹಾತ್ಮನ ದೇವಸ್ಥಾನ ಇದು. ನಾವು ಹೋಗಿದ್ದು ಸ್ಯಾಟರ್ಡೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಒಳಗಡೆ. ನಾವು ಹೋಗಿದ್ದೇನೋ ಅನ್ನ ಸಂತರ್ಪಣೆ ಕೂಡ ಇತ್ತು, ಆದರೆ ನಾವು ಪೂಜೆಗೆಲ್ಲ ನಿಲ್ಲಕ್ಕಾಗಿಲ್ಲ, ಮತ್ತು ಟೈಮ್ ಆಗುತ್ತೆ ಅಂತ ಬಂದ್ವಿ. ಒಮ್ಮೆ ವಿಸಿಟ್ ಮಾಡಿ ದೇವಸ್ಥಾನನ. ತುಂಬ ರಶ್ ಕೂಡ ಇತ್ತು ನಾವು ಹೋಗಿದ್ದ ದಿನ. ಸೊ ಅಲ್ಲಿಂದ ಮತ್ತೆ ಪೂಜೆಗೆಲ್ಲ ನಿಲ್ಲಕ್ಕಾಗಲ್ಲ ಅಂತ ತಕ್ಷಣ ಹೊರಟ್ವಿ. ಒಂದ್ಸತಿ ವಿಸಿಟ್ ಮಾಡಿ ಬನ್ನಿ ದೇವಸ್ಥಾನನ. ನಾವೀಗ ಬಂದ್ವಿ ಶಿವಮೊಗ್ಗದ ತಾವರೆಕೊಪ್ಪಕ್ಕೆ ಬಂದ್ವಿ ಲಯನ್ ಸಫಾರಿಗೆ. ಆಚೆ ಹಸಿರು ಇದೆ, ಚಂದ ಇದೆ ನೋಡಕ್ಕೆ. ಪೆಟ್ರೋಲ್ ಖಾಲಿ. Oh no! Good news. ನೀವು ಹೋಗಲಿ ಬನ್ನಿ. ಇಲ್ಲಿ ಫಸ್ಟ್ ಮಣಿ ಕೂಡ ಇದೆ, ಒಳಗಡೆ ಮಲ್ಕೊಂಡಿದೆ, ಕಾಣಲ್ಲ. ಹೆಬ್ಬಾವು ಮಲ್ಕೊಂಡಿದೆ. ಇಲ್ಲೊಂದು ಮಲ್ಕೊಂಡಿದೆ, ಅಲ್ಲೊಂದು ಮಲಗಿದೆ. ಎದ್ದು ಓಡಾಡೋದು ನೋಡ್ಬೇಕಂದ್ರೆ ನಾವು ಒಂದದ್ದು ಒಂದು ಗರುಡ. ಅದು ಮೇಲೆ ಐತೆ ನೋಡೋದು, ಮೇಲೆ ಕೂತೈತಿ. ಇಲ್ಲೊಂದು ಕೂತೈತಿ, ಅಲ್ಲೊಂದು ಕೂತೈತಿ. ಕೆಳಗಡೆ ಇರೋದು ಗರುಡ. ಇಲ್ಲಿ ನಾವೇ ಕಾಣಿಸ್ತಾ ಇದ್ದೀವಿ. ಗೋಲ್ಡನ್ ಫೆಸೆಂಟ್ ಕೆಂದಳಿಲು.
ವಾಕಿಂಗ್ ಮಾಡ್ತಾ ಇದ್ದಿದ್ದು ಊಟ ಮಾಡ್ಕೊಂಡು. ಸಿಲ್ವರ್ ಫೆಸೆಂಟ್ ಅಂತ ಇದೆ ಇಲ್ಲೆಲ್ಲ, ನಮಗಂತೂ ಕಾಣಿಸ್ತಿಲ್ಲ. ಕಾಡು ಕುರಿ ಅಲ್ಲಿದೆ. ನೋಡಿ ಇನ್ನೊಂದೆಲ್ಲ ಇದೆ ಇಲ್ಲ, ಅಲ್ಲಿದೆ ಕರಿ ಮುಷ್ಯ ಕರಡಿ. ಬನ್ನಿ, ಕರಡಿ ಎಷ್ಟು ಕ್ಲೀನಾಗಿ ಸ್ಪೇಸ್ ಕೊಟ್ಟಿರಂದ್ರೆ. ಇಲ್ಲೊಂದು ಗುಂಡಿ ಇದೆ, ಹಂಗಾಗಿ ದಾಟಲ್ಲ ಅಂತ ಗ್ಯಾರಂಟಿ. ಇಲ್ಲಾಂದ್ರೆ ದುಃಖಂತ ಹಾರ್ತಿದ್ವು ಮೈ ಮೇಲೆ. ಡಿಶಮ್ 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 ಅಂತ. ಕತ್ತೆ ಕಿರುಬ ಎಲ್ಲಿದೆ? ಕತ್ತೆ ಕಿರುಬ ಅಲ್ಲಿ. ಯಪ್ಪ ಹೆಂಗಿದೆ ಅಲ್ಲ, ದೊಡ್ಡ ಎಲ್ಲಿ ಕೂತಿದೆ ನೋಡಿ. ಹುಲಿ ಇರೋದು ಬಂತು ಈಗ. ಮುಂಚಿನ ಥರ ಸಫಾರಿಗೆ ಇಡಲ್ಲ ಹುಲಿನೆಲ್ಲ, ಹೊರಗಡೆನೂ ಒಂದೊಂದು ಹುಲಿ ಬಿಟ್ಟಿದ್ದಾರೆ, ಹುಲಿ ಸಿಂಹನೆಲ್ಲ. ಬನ್ನಿ ಈಗ ಹುಲಿ ನೋಡಕ್ಕೆ ಹೋಗೋಣ. ಎಲ್ಲಿ ನೋಡಿ ಎಷ್ಟು ಹತ್ರ ಇದೆ ಹುಲಿ. ಓ ಮೈ ಗಾಡ್, ಎಷ್ಟು ಹತ್ರದಿಂದ ಹುಲಿ ನೋಡ್ತಾ ಇದ್ದೀನಿ. ಮೈಸೂರು ಝೂನಲ್ಲೂ ಕೂಡ ಇಷ್ಟು ಹತ್ರದಿಂದ ನೋಡಿರಲಿಲ್ಲ. ಓ ಮೈ ಗಾಡ್, ಒಂದು ಫೋಟೋ ತೆಗಿ ಬೇಗ. ಓ ಮೈ ಗಾಡ್, ಎಷ್ಟು ಹತ್ತಿರದಿಂದ ಹುಲಿ ನೋಡಿದ್ದು. ಕಂದ ಏನದು? ಟೈಗರ್. ಹೆಂಗಿದೆ ನೋಡು. ಬಂತು ನೋಡಿ ಹೆಂಗಿದೆ ಹುಲಿ. ಹುಲಿ ಹುಲಿ ಅಲ್ಲೊಂದಿದೆ. ರಾಜ ಸಿಂಹ ನೋಡೋಣ ಬನ್ನಿ. ಸಿಂಹ ಸತಿನೂ ಸಿಂಹ ಹತ್ರ ಕಂಡಿತ್ತು, ಈ ಸತಿ ಎಲ್ಲಿದೆ ಗೊತ್ತಿಲ್ಲ. ಬನ್ನಿ ನೋಡೋಣ. ನೋಡಿ ಸಿಂಹ ಊಟ ಮಾಡ್ಕೊಂಡು ಕೂತಿದೆ. ಸಿಂಹಿಣಿ, ಸಿಂಹರಾಜ ಇಲ್ಲ ಇಲ್ಲಿ. ಬ್ಲ್ಯಾಕ್ ಪ್ಯಾಂಥರ್, ಬನ್ನಿ ನೋಡೋಣ. ಅಲ್ಲಿ ಚಿರತೆ ಇದೆ, ಕರಿ ಚಿರತೆ ಇದೆ. ಈ ಕಡೆ ಒಂದು ಚಿರತೆ ಮಲ್ಕೊಂಡಿದೆ. ಯಾವುದು ಓಡಾಡ್ತಿಲ್ಲ ಸದ್ಯಕ್ಕೆ, ಕೆಲವು ಮಲ್ಕೊಂಡಿದೆ ಊಟ ಮಾಡಿ. ಇಲ್ಲೊಂದು ಚಿರತೆ ಎದ್ದಿದೆ. ನಡಿಯೋಕ್ಕೆ ಆಗ್ತಾ ಇಲ್ಲ, ಅಷ್ಟು ದಪ್ಪ ನಡಿಯೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ, ಅಷ್ಟು ದಪ್ಪ ಇದೆ. ಸ್ವಿಮ್ ಮಾಡುತ್ತಾ? ಅಲ್ಲ, ನೀರಿಗೆ ಬಿಡು. ಇದರ ಸ್ಪೀಡ್ ನೀನು ಮೇಂಟೈನ್ ಮಾಡಕ್ಕಾಗಲ್ಲ. ನೀರು ಕುಡಿದ್ರೆ ಅನ್ನೋದು ಓಡುತ್ತೆ ನೀರಲ್ಲಿ. ನೀರಲ್ಲಿ ಇದ್ರ ಸ್ಪೀಡ್ ಜಾಸ್ತಿ. ಬೇಡ ಮಗ, ತಿರ್ಗೋ ತಿರ್ಗೋ ತಿರ್ಗೋ. ಎಮು ನೋಡಿ, ನೋಡ್ದಲ್ಲ ಬಾ, ಇಲ್ಲಿ ಕಾಣತ್ ಬಾ, ಅಲ್ಲಿ ನೋಡ್ಬೇಡ. ಆಸ್ಟ್ರಿಚ್ ಇಲ್ಲಿದೆ ನೋಡಿ, ಆಸ್ಟ್ರಿಚ್. ಅದರ ಕುತ್ತಿಗೆ ನೋಡಿ ಹೆಂಗಿದೆ.
ಇದೆ ಅಂದರೆ ಝೂ ಎಕ್ಸಿಟ್ ಆಗಟ್ ಇದರಲ್ಲಿ ನಿಮಗೆ ಕೆಫೆಟೇರಿಯಾ ಕಾಣಿಸುತ್ತೆ, ಫುಡ್ ಎಲ್ಲ ಸಿಗುತ್ತೆ. ಅದೊಂದು ಕಡೆ ಮಕ್ಕಳದೆಲ್ಲ ಆಟ ಆಡೋದೆಲ್ಲ ಒಂದಷ್ಟೆಲ್ಲ ಐಟಮ್ಸ್ ಎಲ್ಲ ಇದೆ. ಒನ್ ಡೇ ಟ್ರಿಪ್ಪಿಗೆ ತುಂಬಾ ಚೆನ್ನಾಗಿದೆ ಲಯನ್ ಸಫಾರಿ. ಮುಂಚೆ ಎಲ್ಲ ಸಫಾರಿ ಹೋದರೆ ಮಾತ್ರ ಲಯನು ಟೈಗರ್ ಎಲ್ಲ ಕಾಣಿಸ್ತಿತ್ತು, ಬಟ್ ಈಗ ಈ ಕಡೆನೂ ಇಟ್ಟೋದ್ರಿಂದ ಚೆನ್ನಾಗಿದೆ. ಬನ್ನಿ ಒಮ್ಮೆ. ಥ್ಯಾಂಕ್ ಯು, ಬಾಯ್. ಇದು ಮ್ಯೂಸಿಯಂ. ಇಲ್ಲಿ ಸುಮಾರಷ್ಟು ಪ್ರಾಣಿಗಳದ್ದು ಕೊಂಬು, ಉಗುರು ಎಲ್ಲ ಇಟ್ಟಿದ್ದಾರೆ. ಆಲಯ ಮೃಗಾಲಯ, ಆಲಯ ಮೃಗಾಲಯ. ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ ನೀ ನೋಡುವೆ, ಕಣ್ಬಲೆಯಲೇ ಸೆರೆ ಹಾಕುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ